ವೃಶ್ಚಿಕ ರಾಶಿ ಅಂತ ನೋಡಿದಾಗ ವೃಶ್ಚಿಕ ರಾಶಿಯವರಿಗೆ ಆದಾಯ 11 ಇದೆ, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3 ಇರತಕ್ಕಂತಹ ಸಂವತ್ಸರ. ಪಾಪ ತುಂಬಾ ಕಷ್ಟಪಟ್ಟಿದ್ರಿ, ತುಂಬಾ ಕಣ್ಣಲ್ಲಿ ನೀರು ಹಾಕಿ ರಕ್ತ ಬರೋದೊಂದು ಬಾಕಿ ಇತ್ತು. ಕೆಲವೊಬ್ಬರಿಗೆ ಕಣ್ಣೀರಲ್ಲ, ರಕ್ತ ಕಣ್ಣೀರೇ ಬಂದ್ಬಿಟ್ಟಿತ್ತು. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರುವಂಥವ್ರಿಗೆ ನಿಮಗೆ ಪಂಚಮ ಶನಿ ಪೀಡೆ ಒಂದು ಕಡೆ ಕಾಟ ಕೊಡ್ತಿದ್ರಿ, ಅಷ್ಟಮ ಗುರುವಿನ ಪ್ರಭಾವ, ಮನೆಯಿಂದ ಹಿಂಸೆ, ಮಕ್ಕಳಿಂದ ಹಿಂಸೆ, ಎಲ್ಲಿ ಹೋಗೋಕ್ಕೂ ಸಾಧ್ಯವಾಗ್ತಾ ಇದ್ದ ಪರಿಸ್ಥಿತಿ ಇತ್ತು. ಆದರೆ ಜೂನ್ವರೆಗೂ ಒಂದು ಸ್ವಲ್ಪ ತಾಳ್ಮೆಯಾಗಿರಿ. ಜೂನಿಂದ ಭಾಗ್ಯಸ್ಥಾನಕ್ಕೆ ಉಚ್ಚಂಗತನಾಗಿ ಹೋಗ್ತಾ ಇರತಕ್ಕಂತಹ ಗುರುವಿನ ಪ್ರಭಾವದಿಂದ ನಿಮ್ಮ ಬದುಕೇ ಬದಲಾವಣೆ ಆಗತ್ತೆ. ಒಂದಷ್ಟು ಕನಸುಗಳು ಸಾಕಾರವಾಗುತ್ತೆ, ವಿದ್ಯೆ ಚೆನ್ನಾಗಾಗುತ್ತೆ. ಇನ್ನೇನು ವಿದ್ಯೆನ ಬಿಟ್ಟಿರ್ತೀರಿ, ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿರ್ತೀರಿ, ಅಂಥವರು ಸಹ ಪುನಃ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು, ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವಂಥದ್ದು, ಮಕ್ಕಳಿಂದ ಆಗ್ತಾ ಇದ್ದಂತಹ ತೊಂದರೆ ತಾಪತ್ರೆಗಳೆಲ್ಲ ನಿವಾರಣೆ ಆಗ್ತಕ್ಕಂತಹದ್ದು, ಒಂದಷ್ಟು ಹಣಕಾಸುಗಳು ನಿಮ್ಮ ಕೈ ಸೇರ್ತಕ್ಕಂಥದ್ದು, ದೇವರು ದಿಂಡ್ರು ಪೂಜೆ ಪುನಸ್ಕಾರ ತೀರ್ಥಯಾತ್ರೆಗಳನ್ನು ಮಾಡ್ತಕ್ಕಂಥದ್ದು, ಒಂದಷ್ಟು ಹೊರಗಡೆ ಪ್ರಯಾಣಗಳನ್ನು, ಸುಖ ಪ್ರಯಾಣಗಳನ್ನು ಮಾಡ್ತಕ್ಕಂತಹ ಯೋಗದ ಫಲ, ಒಂದಷ್ಟು ಸ್ಥಿರ ಆಸ್ತಿಗಳನ್ನು ಖರೀದಿ ಮಾಡ್ತೀರಿ. ತುಂಬ ದಿವಸಗಳಿಂದ ಏನೊಂದು ಸೈಟ್ ತೊಗೋಬೇಕು, ಅಥವಾ ಯಾವುದೋ ಒಂದು ಫ್ಲ್ಯಾಟ್ ತೊಗೋಬೇಕು, ಅಥವಾ ಯಾವುದೋ ಒಂದು ಕೃಷಿ ಭೂಮಿ ತೊಗೋಬೇಕು, ಸಾಧ್ಯ ಆಗ್ತಾ ಇರೋದಿಲ್ಲ. ಜೂನ್ ನಂತರ ಕೈ ಹಾಕಿ ತುಂಬ ಚೆನ್ನಾಗಿರ್ತಕ್ಕಂತಹ ಬದಲಾವಣೆಗಳು ನಿಮ್ಮ ಬದುಕಿನಲ್ಲಿ ಬರುತ್ತೆ. ಜೊತೆ ಗುರುಬಲದಿಂದ ಒಂದಷ್ಟು ನಿಟ್ಟುಸಿರನ್ನು ಈ ವರ್ಷ ವೃಶ್ಚಿಕ ರಾಶಿಯವರು ಬೀಳ್ತೀರಾ. ಒಂದಿಷ್ಟು ಚೆನ್ನಾಗಿದೆ, ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಓಂ ಭಂ ಭೌಮಾಯ ನಮಃ, ಓಂ ಭಂ ಭೌಮಾಯ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಪೂರ್ವಕ್ಕಭಿಮುಖವಾಗಿ ಬೆಳಗ್ಗಿನ ಜಾವ ಹೇಳ್ಕೊಳ್ತಾ ಬನ್ನಿ, 5 ಗಂಟೆಯಿಂದ 5:30 ಒಳಗಡೆ. ಅದರ ಜೊತೆಗೆ ಪ್ರತಿನಿತ್ಯವೂ ಅಷ್ಟೇ ಸ್ಕಂದ ಷಷ್ಠಿ ಕವಚ ಸ್ತೋತ್ರವನ್ನು ಪಠಣ ಮಾಡ್ತಾ ಬನ್ನಿ. ಶುಭವಾಗಲಿ.